ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಸದಾ ಹಸಿರು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಟೆನ್ಸಸ್ನ ಪಾರ್ಟ್ 9 ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಈ ವಿಡಿಯೋದಲ್ಲಿ ಕಲಿಯೋಣ ಸ್ನೇಹಿತರೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಪಾಸ್ಟ್ ಪರ್ಫೆಕ್ಟ್ ಪ್ರೋಗ್ರೆಸಿವ್ ಟೆನ್ಸ್ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಲಾಸ್ಟ್ ಫ್ರೈಡೇ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ವಿಡಿಯೋನ ನಿಮಗೋಸ್ಕರ ನಮ್ಮ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೇನೆ. ಅದನ್ನು ನೀವು ವೀಕ್ಷಿಸಿಲ್ಲ, ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದರೆ ಈ ಐ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ವೀಕ್ಷಣೆ ಮಾಡಿ ಸ್ನೇಹಿತರೆ. ಹಾಗೆಯೇ ಪ್ರತಿ ಫ್ರೈಡೇಸು ನಾನು ಗ್ರಾಮರ್ ರಿಲೇಟೆಡ್ ಅಥವಾ ಇಂಗ್ಲೀಷ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋಸ್ನ ನಿಮ್ಮೆದುರು ತರ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೈಟ್, ಸೊ ನಿಮಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡ್ತೇನೆ ಸ್ನೇಹಿತರೆ. ರೈಟ್, ಮುಂದಕ್ಕೆ ಹೋಗೋಣ. ಲಾಸ್ಟ್ ವೀಕ್ನಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಒಂದಷ್ಟು ಕ್ವಶನ್ಸ್ನ ಹಾಕ್ಕೊಂಡಿದ್ವಿ. ಅದರ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಕೇಳಿದ್ದೆ. ಅದಕ್ಕೆ ಸರಿ ಉತ್ತರನ ಇಲ್ಲಿ ನೋಡೋಣ ಸ್ನೇಹಿತರೆ. ಹಾಗೆಯೇ ಈ ವಿಡಿಯೋದ ಎಂಡಲ್ಲೂ ಸಹ ಇದೇ ರೀತಿಯ ಟೆಸ್ಟ್ ಯುವರ್ ನಾಲೆಡ್ಜ್ ಕ್ವಶನ್ಸ್ ಇರ್ತವೆ. ಅದಕ್ಕೆ ಸರಿ ಉತ್ತರನ ಕಮೆಂಟ್ ಸೆಕ್ಷನಲ್ಲಿ ತಪ್ಪಾದ್ರೂ ಪರವಾಗಿಲ್ಲ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ರೈಟ್, ಸೊ ಇಲ್ಲಿ ಫಸ್ಟ್ ಕ್ವಶನ್ ಆಗಿತ್ತು, ಐ ಆಸ್ಕ್ ದೆಮ್ ವೈ ದೇ ಡ್ಯಾಶ್ ಇನ್ ದ ಬ್ರಾಕೆಟ್ ಹ್ಯಾವ್ ನಾಟ್ ಫಿನಿಶ್ಡ್. ಸೊ ಬ್ರಾಕೆಟಲ್ಲಿ ಹ್ಯಾವ್ ಇತ್ತು, ಅಲ್ಲಿ ಹ್ಯಾವ್ ಫಾರ್ಮ್ನ ಸೂಟೇಬಲ್ ಫಾರ್ಮ್ ಬಳಸಬೇಕಾಗಿತ್ತು. ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತನಾಡ್ತಿರೋದ್ರಿಂದ ಇಲ್ಲಿ ಐ ಆಸ್ಕ್ ದೆಮ್ ವೈ ದೇ ಹ್ಯಾಡ್ ನಾಟ್ ಫಿನಿಶ್ಡ್ ಅನ್ನೋದು ಸರಿಯಾದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ ಸ್ನೇಹಿತರೆ. ರೈಟ್, ಸೆಕೆಂಡ್ ಕ್ವಶನ್ ಆಗಿತ್ತು, ಹಿ ಎಕ್ಸ್ಪ್ಲೈನ್ಡ್ ದಟ್ ಹಿ ಡ್ಯಾಶ್ ಹ್ಯಾವ್ ಪ್ಲಸ್ ಕ್ಲೋಸ್ ಅನ್ನೋದನ್ನ ಆ ಡ್ಯಾಶ್ ಅಲ್ಲಿ ಬಳಸಬೇಕು. ದ ವಿಂಡೋ ಬಿಕಾಸ್ ಆಫ್ ದ ರೈನ್. ಸೊ ಹ್ಯಾವ್ ಪ್ಲಸ್ ಕ್ಲೋಸ್ ಇವೆರಡರ ಸೂಟೇಬಲ್ ಫಾರ್ಮ್ನ ನಾವು ಆ ಒಂದು ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಫಿಲ್ ಮಾಡಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗೋಗುತ್ತೆ ಸ್ನೇಹಿತರೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಹ್ಯಾವ್ನ ಪಾಸ್ಟ್ ಮಾಡಿದ್ರೆ ಹ್ಯಾಡ್ ಆಗುತ್ತೆ, ಕ್ಲೋಸ್ನ ಪಾಸ್ಟ್ ಮಾಡಿದ್ರೆ ಕ್ಲೋಸ್ಡ್ ಆಗುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಹಿ ಎಕ್ಸ್ಪ್ಲೈನ್ಡ್ ದಟ್ ಹಿ ಹ್ಯಾಡ್ ಕ್ಲೋಸ್ಡ್ ದ ವಿಂಡೋ ಬಿಕಾಸ್ ಆಫ್ ದ ರೈನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ರೈಟ್, ಥರ್ಡ್ ಕ್ವಶನ್ ಆಗಿತ್ತು, ಐ ಥಾಟ್ ಐ ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಪ್ಲಸ್ ಮೀಟ್ ಕ್ಲೋಸ್ ದ ಬ್ರಾಕೆಟ್ ಹರ್ ಬಿಫೋರ್ ಬಟ್ ಐ ವಾಸ್ ರಾಂಗ್. ಇಲ್ಲಿ ಸರಿಯಾದ ಉತ್ತರ ಐ ಥಾಟ್ ಐ ಹ್ಯಾಡ್ ಮೆಟ್ ಹರ್ ಬಿಫೋರ್ ಬಟ್ ಐ ವಾಸ್ ರಾಂಗ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ರೈಟ್, ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಕಲಿಯಕ್ಕೆ ಹೊರಟಿದ್ದೀವಿ ಅಂತ ಹೇಳ್ಬಿಟ್ಟು, ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ವೆನ್ ಟು ಯೂಸ್ ಯಾವಾಗ ಬಳಸಬೇಕು ಅಂತ ಹೇಳಿ, ಸೆಕೆಂಡ್ ಒನ್ ಬಂದು ಹೌ ಟು ಮೇಕ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಥರ್ಡ್ ಒನ್ ಹೌ ಟು ಯೂಸ್, ಹೇಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವು ಬಳಸಬೇಕು, ರೂಲ್ಸ್ ಗೊತ್ತಾಗುತ್ತೆ, ಅದರ ಡೆಫಿನೇಷನ್ ಗೊತ್ತಾಗುತ್ತೆ, ಅದಾದ ನಂತರ ಹೇಗೆ ಬಳಸಬೇಕು. ರೈಟ್, ಸೊ ಫೋರ್ತ್ ಅಲ್ಲಿ ನಾವು ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಮತ್ತು ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸಸ್ ಅಂತ ಹೇಳಿದ್ರೆ ಈ 4 ಟೈಪ್ಸ್ ಆಫ್ ಸೆಂಟೆನ್ಸಸ್ ಏನು ಬರ್ತಾವೋ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಆ ಒಂದು ಸೆಂಟೆನ್ಸಸ್ಗಳನ್ನು ನೋಡೋಣ ಸ್ನೇಹಿತರೆ. ಆ್ಯಸ್ ಯೂಶುವಲ್ ಕೊನೆಯಲ್ಲಿ ನಿಮಗೆ ಒಂದಷ್ಟು ಕ್ವಶನ್ಸ್ನ ನಾನು ಸೆಟ್ ಮಾಡಿದ್ದೇನೆ. ಅದರ ಸರಿಯಾದ ಉತ್ತರನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ರೈಟ್, ಸೊ ಮುಂದಿನ ಸ್ಲೈಡಿಗೆ ಹೋದರೆ ವೆನ್ ಟು ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವಾಗ ಬಳಸಬೇಕು ಅಂತ ಹೇಳಿ ನಿಮಗಾಗಲೇ ಗೊತ್ತಿದೆ. ದೇರ್ ಆರ್ 12 ಟೆನ್ಸಸ್, 12 ಟೆನ್ಸ್ಗಳಿದ್ದಾವೆ. ಸೊ 12 ಟೆನ್ಸ್ಗಳು ಅಂತ ಹೇಳಿದರೆ 3 ಮೇನ್ ಬೇಸಿಕ್ ಟೆನ್ಸಸ್ ಏನಿದಾವೋ ಅವು ಸಬ್ ಡಿವೈಡ್ ಆಗ್ತವೆ, ಇಂಟು 4 ಆಗ್ತವೆ. ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ಮಾತನಾಡಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು 4ನೇ ಭಾಗ ಆಗುತ್ತೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ. ಸೊ ಓವರ್ ಆಲ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ ತಗೊಂಡ್ರೆ 8ನೇ ಟೆನ್ಸು ಇದಾಗುತ್ತೆ ಸ್ನೇಹಿತರೆ. ರೈಟ್, ಸೊ ಡೆಫಿನೇಷನ್ ನೋಡಿ ಇಲ್ಲಿ, ದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಸಮಥಿಂಗ್ ದಟ್ ಹ್ಯಾಡ್ ಬೀನ್ ಹ್ಯಾಪನಿಂಗ್ ಇನ್ ದ ಪಾಸ್ಟ್. ಸೊ ಇದು ತುಂಬ ಸುಲಭ. ಪಾಸ್ಟ್ ಅಂತ ಹೇಳಿದ್ದೀವಿ ನಾವು, ಇಲ್ಲಿ ಕಂಟಿನ್ಯೂಸ್ ಅಂತ ಹೇಳಿದ್ದೀವಿ. ಸೊ ಯಾವುದೋ ಒಂದು ಟೆನ್ಸು ಪಾಸ್ಟಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಆ್ಯಕ್ಷನ್ ಕಂಟಿನ್ಯೂ ಆಗ್ತಾ ಇದೆ, ಅದರ ಜೊತೆಗೆ ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ಆ ಒಂದು ಆ್ಯಕ್ಷನ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಾವು ಹೇಳೋ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೇವೆ. ನಿಮಗೆ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಫ್ ಆಗಿ ಕೊಟ್ಟಿದ್ದೇನೆ ನೋಡಿ, ಇಲ್ಲಿ ಒಂದು ಲೈನ್ ಡ್ರಾ ಮಾಡಿದ್ದೇನೆ. ಫ್ರಮ್ ಹಿಯರ್ ಟು ಹಿಯರ್ ಅಂತ ಹೇಳಿದರೆ ಇದು ಪಾಸ್ಟೇನೆ, ಇದು ಪಾಸ್ಟೇನೆ. ಇಲ್ಲಿಂದ ಇಲ್ಲಿ ತನಕ ಆ್ಯಕ್ಷನ್ ಆಗ್ತಾ ಇತ್ತು, ಇಟ್ ವಾಸ್ ಹ್ಯಾಪನಿಂಗ್, ಇಟ್ ಹ್ಯಾಡ್ ಬೀನ್ ಹ್ಯಾಪನಿಂಗ್ ಅಂತ ಹೇಳ್ತಿದ್ದೀವಿ. ಇಲ್ಲಿ ನಾವು ಪ್ರೆಸೆಂಟಲ್ಲಿ ನಿಂತ್ಕೊಂಡು ಪಾಸ್ಟ್ನ ಒಂದು ಪಾಯಿಂಟಿಂದ
ಪಾಸ್ಟ್ನ ಇನ್ನೊಂದು ಪಾಯಿಂಟ್ಗೆ ತನಕ ಯಾವುದೋ ಒಂದು ಆ್ಯಕ್ಷನ್ ಆಗ್ತಾ ಇತ್ತು ಅಂತ ಹೇಳಬೇಕು. ಸೊ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಡಿಫೈನ್ ಮಾಡುತ್ತೆ ಸ್ನೇಹಿತರೆ. ಸೊ ಒಂದು ಎಕ್ಸಾಂಪಲ್ಲು, ಐ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಜೈಪುರ್. ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್, ಯಾವುದೋ ಒಂದು ಇಯರ್ ಬಗ್ಗೆ ಕೇಳಿದರೆ ನಾನು ಜೈಪುರ್ನಲ್ಲಿ ವಾಸಿಸ್ತಾ ಇದ್ದೆ ಅನ್ನೋ ಒಂದು ಅರ್ಥನ ಕೊಡುತ್ತೆ ಇಲ್ಲಿ. ಸೊ ಇಲ್ಲಿ 3 ರೀತಿಯಾಗಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬೇಸಿಕಲಿ ಬಳಸಬಹುದು ಸ್ನೇಹಿತರೆ. ಸೊ ಹ್ಯಾಪನಿಂಗ್, ಯಾವುದೋ ಒಂದು ಆ್ಯಕ್ಷನ್ ಆಗ್ತಾ ಇತ್ತು ಅಂತ ಹೇಳಿ. ಇಟ್ ಹ್ಯಾಡ್ ಬೀನ್ ಸ್ನೋಯಿಂಗ್ ಆಲ್ ವೀಕ್. ಸೊ ನೀವಿವತ್ತು ಮಂಡೇ ಕೂತ್ಕೊಂಡಿದ್ದೀರಾ, ಮಂಡೇ ಕುಳಿತುಕೊಂಡು ನಿಮ್ಮ ಸ್ನೇಹಿತನೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಪ್ರೀವಿಯಸ್ ವೀಕ್ದು ಅಂದರೆ ಕಳೆದೋಯ್ತಲ್ಲ ಲಾಸ್ಟ್ ವೀಕು ಅದ್ರ ಬಗ್ಗೆ ಮಾತನಾಡ್ತಿದ್ದೀರಾ. ಸೊ ಲಾಸ್ಟ್ ವೀಕ್ ಪೂರ್ತಿ ಸ್ನೋ ಫಾಲ್ ಆಗ್ತಾ ಇತ್ತು ಅಂತ ಹೇಳಬೇಕು ನೀವು, ಅಥವಾ ಮಳೆ ಬರ್ತಾ ಇತ್ತು ಅಂತ ಹೇಳಬೇಕು ನೀವು. ಸೊ ಇಟ್ ಹ್ಯಾಡ್ ಬೀನ್ ರೈನಿಂಗ್ ಆಲ್ ವೀಕ್ ಅಂತ ಹೇಳ್ಬಿಟ್ಟು ನೀವು ಸೂಟೇಬಲ್ ಆಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸಿ ಸೆಂಟೆನ್ಸ್ ಅಥವಾ ವಾಕ್ಯ ರಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಡ್ಯೂರೇಷನ್ ಹೇಳಬೇಕು. ಪಾಸ್ಟಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಪರ್ಟಿಕ್ಯುಲರ್ ಪಾಯಿಂಟ್ ತನಕ ಆ್ಯಕ್ಷನ್ ಆಗಿದೆ, ಡ್ಯೂರೇಷನ್ ಹೇಳಬೇಕು. ಆ ಸಂದರ್ಭದಲ್ಲೂ ಸಹ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ತೇವೆ. ದೇ ಹ್ಯಾಡ್ ಬೀನ್ ವರ್ಕಿಂಗ್ ಆನ್ ದ ಪ್ರಾಜೆಕ್ಟ್ ಫಾರ್ 6 months. ಅವರು ಆ ಪ್ರಾಜೆಕ್ಟ್ ಮೇಲೆ ಎಷ್ಟು ಸಮಯದ ತನಕ ವರ್ಕ್ ಮಾಡ್ತಾ ಇದ್ರು? 6 months, 6 ತಿಂಗಳುಗಳ ಕಾಲ ವರ್ಕ್ ಮಾಡ್ತಾ ಇದ್ರು ಅಂತ ಹೇಳಿ. ರೈಟ್, ಈ ಎರಡೂ ಸೆಂಟೆನ್ಸಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹ್ಯಾಡ್ ಬೀನ್ ಲಿವಿಂಗ್, ಹ್ಯಾಡ್ ಬೀನ್ ಸ್ನೋಯಿಂಗ್, ಹ್ಯಾಡ್ ಬೀನ್ ವಾಕಿಂಗ್, ಅಗೇನ್ ಥರ್ಡ್ ಸೆಂಟೆನ್ಸಲ್ಲಿ ಹ್ಯಾಡ್ ಬೀನ್ ಗೋಯಿಂಗ್ ಅನ್ನೋದು ಕಾಮನ್ ಆಗಿ ಅಬ್ಸರ್ವ್ ಮಾಡ್ತಿದೀವಿ, ಹೌದಲ್ವಾ? ಸೊ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಅದರ ರೂಲ್ನ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ರೈಟ್, ಸೊ ಇಲ್ಲಿ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು ಹೇಳಿದ್ದೇನೆ. ಯಾವುದೋ ಒಂದು ಆ್ಯಕ್ಷನನ್ನು ರೆಗ್ಯುಲರ್ ಆಗಿ ಆಗ್ತಾ ಇರ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನಲ್ಲಿ ಮಾಡ್ತಾ ಇದ್ರಿ ಪಾಸ್ಟಲ್ಲಿ. ಸೊ ಆ ಸಂದರ್ಭದಲ್ಲೂ ಸಹ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸಬೇಕಾಗತ್ತೆ ಸ್ನೇಹಿತರೆ. ವಿ ಹ್ಯಾಡ್ ಬೀನ್ ಗೋಯಿಂಗ್ ಟು ದ ಜಿಮ್ ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಿ ನಾವು ಜಿಮ್ಗೆ ಅಂತ ಹೇಳಬೇಕು. ರೈಟ್, ಸೊ ಪಾಸ್ಟ್. ದೆನ್ ಇನ್ನೊಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಐ ಹ್ಯಾಡ್ ಬೀನ್ ವರ್ಕಿಂಗ್, ಯು ಹ್ಯಾಡ್ ಬೀನ್ ಪ್ಲೇಯಿಂಗ್ ಟೆನ್ನಿಸ್, ರಾಮ್ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours. ರೈಟ್, ಮುಂದಿನ ಸ್ಲೈಡಿಗೆ ಹೋಗೋದಾದರೆ ನಾವು ಮುಂದಿನ ಸ್ಲೈಡಲ್ಲಿ ಸ್ನೇಹಿತರೆ ಹೌ ಟು ಮೇಕ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕಲಿತಾ ಇದ್ದೀವಿ. ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಹೇಗೆ ರಚಿಸಬೇಕು ಅಂತ ಹೇಳಿ. ಸೊ ದ ಸ್ಟ್ರಕ್ಚರ್ ಆಫ್ ದ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಸ್ಟ್ರಕ್ಚರ್ ಏನಪ್ಪ ಅಂತ ಹೇಳಿದರೆ, ಸಬ್ಜೆಕ್ಟ್ ಇರುತ್ತೆ ಆ ಸೆಂಟೆನ್ಸಲ್ಲಿ, ಪ್ಲಸ್ ಆಕ್ಸಿಲರಿ ವರ್ಬ್ ಹ್ಯಾವ್ ಇರುತ್ತೆ ಅಂತ ಹೇಳಿದ್ರೆ ಹ್ಯಾಡನ್ನು ಬಳಸಬೇಕಾಗುತ್ತೆ. ಯಾಕೆಂದರೆ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಮಾತನಾಡ್ತಿರೋದು, ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಅಲ್ಲ ಇಲ್ಲಿ. ನೆಕ್ಸ್ಟ್ ಪ್ಲಸ್ ಆಕ್ಸಿಲರಿ ವರ್ಬ್ ಬಿ ಫಾರ್ಮ್ ಬಳಸಬೇಕು. ಬಿನ ಯಾವ ಫಾರ್ಮ್ ಬಳಸಬೇಕು? ಬೀನ್ ಅನ್ನೋ ಫಾರ್ಮ್ನ ನಾವಿಲ್ಲಿ ಬಳಸಬೇಕಾಗತ್ತೆ. ಅದ್ರ ಜೊತೆಗೆ ಪ್ಲಸ್ ಮೇನ್ ವರ್ಬ್ ಬಳಸಬೇಕಾಗುತ್ತೆ. ಮೇನ್ ವರ್ಬ್ ಅಂತ ಹೇಳಿದ್ರೆ ಬೇಸ್ ಫಾರ್ಮ್ ಏನಿರುತ್ತೋ, ಆಕ್ಷನ್ ವರ್ಡ್ ಏನಿರುತ್ತಲ್ವಾ, ಅದಕ್ಕೆ INGನ ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಿಗೆಲ್ಲ ನಾವೇನು ಮಾಡ್ತೀವಿ? ವರ್ಬ್ಗೆ INGನ ಆ್ಯಡ್ ಮಾಡ್ತೀವಿ, ಹೌದಲ್ವಾ? ರೈಟ್, ಸೊ ಆ ರೂಲ್ ಪ್ರಕಾರ, ಆ ಸ್ಟ್ರಕ್ಚರ್ ಪ್ರಕಾರ ಒಂದೆರಡು ಸೆಂಟೆನ್ಸ್ನ ಫ್ರೇಮ್ ಮಾಡೋದಾದರೆ, ರೈಟ್, ಸೊ ಇಲ್ಲಿ ಇಟ್ ಅಂತ ಸಬ್ಜೆಕ್ಟ್ ತಗೊಂಡಿದ್ದೀವಿ ಈ ಸೆಂಟೆನ್ಸ್ನಲ್ಲಿ. ನೆಕ್ಸ್ಟು ಹ್ಯಾವ್ ಫಾರ್ಮ್ ಬಳಸಬೇಕು, ಆಕ್ಸಿಲರಿ ವರ್ಬ್ ಅಂತ ಕೇಳಿದ್ದಾರೆ. ಸೊ ನಾನೇನು ಬಳಸ್ತಿದ್ದೀನಿ? ಹ್ಯಾಡ್ ಬಳಸ್ತಾ ಇದ್ದೀನಿ, ಯಾಕೆಂದರೆ ಪಾಸ್ಟ್ ಟೆನ್ಸ್ ಇದು ಆಬ್ವಿಯಸ್ಲಿ. ನೆಕ್ಸ್ಟು ಬಿ ಫಾರ್ಮ್ ಬಳಸಬೇಕು ಅಂತ ಹೇಳಿದರೆ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗ್ತಾ ಇರೋದ್ರಿಂದ ನಾನಿಲ್ಲಿ ಬೀನನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಅದರ ಜೊತೆಗೆ ಮೇನ್ ವರ್ಬ್ ಏನಿದೆಯೋ, ಬೇಸ್ ಫಾರ್ಮ್ ಏನಿದೆಯೋ, ಆಕ್ಷನ್ ವರ್ಬ್ ಏನಿದೆಯೋ ಅದಕ್ಕೆ ING ಸೇರಿಸ್ಬೇಕು ಅಂತ ಹೇಳಿದ್ದೀನಿ. ಸೊ ವರ್ಕಿಗೆ ING ಸೇರಿಸಿದ್ರೆ ವರ್ಕಿಂಗ್ ಆಗೋಯ್ತು. ರೆಸ್ಟ್ ಆಫ್ ದಿ ಸೆಂಟೆನ್ಸಲ್ಲಿ ನಾನು ವೆಲ್ ಅಂತ ಹೇಳ್ತಿದ್ದೀನಿ. ಸೊ ಇಟ್ ಹ್ಯಾಡ್ ಬೀನ್ ವರ್ಕಿಂಗ್ ವೆಲ್. ಫಾರ್ ಎಕ್ಸಾಂಪಲ್, ಆ ಕಂಪ್ಯೂಟರ್ ಅಥವಾ ನಿಮ್ಮ ಮೊಬೈಲ್ ಫೋನು ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ದ ಮೊಬೈಲ್ ಫೋನ್ ಹ್ಯಾಡ್ ಬೀನ್ ವರ್ಕಿಂಗ್ ವೆಲ್ ಅಂತ ಹೇಳಬೇಕು. ರೈಟ್, ಬಟ್ ಅಟ್ ಪ್ರೆಸೆಂಟ್ ಇದು ವರ್ಕ್ ಆಗ್ತಿಲ್ಲ ಈಗ. ರೈಟ್, ಸೊ ಇನ್ ದ ಪಾಸ್ಟ್ ಇಟ್ ಹ್ಯಾಡ್ ಬೀನ್ ವರ್ಕಿಂಗ್ ವೆಲ್, ಬಟ್ ಅಟ್ ಪ್ರೆಸೆಂಟ್ ಇಟ್ ಈಸ್ ನಾಟ್ ವರ್ಕಿಂಗ್ ವೆಲ್. ರೈಟ್, ಸೊ ನೆಕ್ಸ್ಟ್ ಒನ್, ವಿ ಹ್ಯಾಡ್ ಬೀನ್ ಎಕ್ಸ್ಪೆಕ್ಟಿಂಗ್ ಹರ್. ನಾವು ಆಕೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳಿ. ಪ್ರಾಬಬ್ಲಿ ಆಕೆ ಬರಲಿಲ್ವೇನೋ, ಆ ಫಂಕ್ಷನ್ ಅಟೆಂಡ್ ಮಾಡಲಿಲ್ವೇನೋ, ಆ ಪ್ರೋಗ್ರಾಮ್ ಅಟೆಂಡ್ ಮಾಡಲಿಲ್ವೇನೋ. ಅದಾದ ನಂತರ ಪ್ರೆಸೆಂಟ್ನಲ್ಲಿ ಕೂತ್ಕೊಂಡು ಪಾಸ್ಟ್ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ವಿ ಹ್ಯಾಡ್ ಬೀನ್ ಎಕ್ಸ್ಪೆಕ್ಟಿಂಗ್ ಹರ್, ನಾವು ಅವಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ರೈಟ್, ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಹೇಗೆ ಬಳಸಬೇಕು, ಹೌ ಟು ಯೂಸ್.
ನಿಮಗೆ ಒಂದು ಗೊಂದಲ ಆಗಬಾರ್ದು ಅಂತ ಹೇಳಿ ಒಂದು ಚಿಕ್ಕ ಕಂಪ್ಯಾರಿಸನ್ ಕೊಟ್ಟಿದ್ದೇನೆ ಇಲ್ಲಿ. ಯಾವ ಎರಡು ಟೆನ್ಸ್ಗೆ ಕಂಪ್ಯಾರಿಸನ್ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪ್ಲಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇವೆರಡಕ್ಕೆ ಕಂಪ್ಯಾರಿಸನ್ ಕೊಟ್ಟಿದ್ದೇನೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಾಗತ್ತಪ್ಪ ಅಂತ ಹೇಳಿದರೆ ಅಲ್ಲಿ ರೂಲ್ ಏನು ಬಳಸ್ತೀವಿ ಅಂತ ಹೇಳಿದರೆ ಹ್ಯಾವ್ ಬಳಸ್ತೀವಿ ಪ್ಲಸ್ ಬೀನ್ ಬಳಸ್ತೀವಿ ಪ್ಲಸ್ ಡೂಯಿಂಗ್ ಬಳಸ್ತೀವಿ, ಹೌದಲ್ವಾ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನೋಡಿ ಹೆಂಗಾಗುತ್ತೆ, ಹ್ಯಾವ್ ಇದ್ದಿದ್ದು ಹ್ಯಾಡ್ ಆಗುತ್ತೆ, ಬೀನ್ ಇದ್ದಿದ್ದು ಹಾಗೆ ಉಳ್ಕೊಳ್ತು, ಡೂಯಿಂಗ್ ಇದ್ದಿದ್ದು ಹಾಗೆ ಉಳ್ಕೋತು. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ರಿಯಲಿ ಈಸಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು ತುಂಬ ಸುಲಭ. ಯಾಕೆ ಅಂತ ಹೇಳಿದರೆ ಇಲ್ಲಿ ಹ್ಯಾವ್ ಫಾರ್ಮ್ನ ಹ್ಯಾಡ್ ಮಾಡ್ತೀವಿ ಅನ್ನೋದು ಬಿಟ್ಟರೆ ಅದರ್ವೈಸ್ ರೆಸ್ಟ್ ಆಫ್ ದಿ ಸೆಂಟೆನ್ಸ್ ಏನಾಗುತ್ತೆ, ಸೇಮ್ ಆಗಿ ಉಳ್ಕೊಂಡಿರೋದನ್ನು ನಾವು ಪ್ರೀವಿಯಸ್ ಸ್ಲೈಡ್ಸ್ನಲ್ಲೂ ಅಬ್ಸರ್ವ್ ಮಾಡಿದ್ದೇವೆ, ಈ ಸ್ಲೈಡಲ್ಲೂ ಸಹ ನಾವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ. ರೈಟ್, ಒಂದು ಎಕ್ಸಾಂಪಲ್ ಇದೆ ನೋಡೋಣ. ರಾಮ್ ಸ್ಟಾರ್ಟೆಡ್ ವೇಟಿಂಗ್ ಎಟ್ 9 AM. ರಾಮ್ ಅನ್ನೋನು ಏನು ಮಾಡ್ತಾನೆ, 9 ಗಂಟೆಯಿಂದ ಕಾಯೋಕೆ ಶುರು ಮಾಡ್ತಾನೆ. ರೈಟ್, ಇದು ಈ ಹಿಂದೆ ಘಟಿಸಿ ಹೋದ ಒಂದು ಘಟನೆ ಇದು. ಐ ಅರೈವ್ಡ್ ಅಟ್ 11 AM. ನಾನು ಎಷ್ಟು ಗಂಟೆಗೆ ಬಂದೆ, 11 ಗಂಟೆಗೆ ಬಂದೆ. ಅವನು ಬೆಳಗ್ಗೆ 9 ಗಂಟೆಯಿಂದನೂ ಕಾಯ್ತಾ ಇದ್ದ, ಆದರೆ ನಾನು ಎಷ್ಟು ಗಂಟೆಗೆ ಹೋದೆ ಅಲ್ಲಿಗೆ, 11 ಗಂಟೆಗೆ ಹೋದೆ ಬೆಳಿಗ್ಗೆ. ಸೊ ವೆನ್ ಐ ಅರೈವ್ಡ್, ಸೊ ನಾನು ಅಲ್ಲಿಗೆ ಹೋದಾಗ ರಾಮ್ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours. ಸೊ 9 AM ಪ್ಲಸ್ 2 hours ಸೇರ್ಸ್ ಮಾಡಿದ್ರೆ 9 AMಗೆ 2 hours ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 11 AM ಆಗುತ್ತೆ. ಸೊ ಇಲ್ಲೇನಾಯಿತು, ಸೊ ನಾನು ಅಲ್ಲಿಗೆ ಬೈ ದ ಟೈಮ್ ಐ ರೀಚ್ ದೇರ್, ನಾನು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ರಾಮ್ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours. ಸೊ 11 ಗಂಟೆಗೆ ನಾನು ಹೋದೆ ಅಲ್ವಾ, ಆ ಸಂದರ್ಭದಲ್ಲಿ ರಾಮ್ ಏನು ಹೇಳ್ತಾನೆ, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours ಮ್ಯಾನ್ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೇಳಬಹುದು ಸ್ನೇಹಿತರೆ. ಸೊ ಇದು ಪ್ರೆಸೆಂಟಲ್ಲಿ ಕೂತ್ಕೊಂಡು ನಾವು ಪಾಸ್ಟಲ್ಲಿರೋ ಆಗಿರೋ ಆ್ಯಕ್ಷನ್ಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರೋದು. ಸೊ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ ದಟ್ ಯು ಮೀಟ್ ರಾಮ್ ಅಟ್ 11 AM. 11 ಗಂಟೆಗೆ ನೀವು ರಾಮ್ನ ಮೀಟ್ ಮಾಡಿದ್ರಿ. ರಾಮ್ ಸೇಸ್ ಟು ಯು, ರಾಮ್ ಏನು ಹೇಳ್ತಾನೆ, ಐ ಆಮ್ ಆಂಗ್ರಿ. ಆಗ ಅಟ್ ಪ್ರೆಸೆಂಟಲ್ಲಿ ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. ಸೊ ಆ ಸಂದರ್ಭದಲ್ಲಿ 11 ಗಂಟೆಗೆ ನೀವೇನೋ ಮೀಟ್ ಮಾಡ್ತಿರಲ್ವ ರಾಮ್ ಏನು ಹೇಳ್ತಾನೆ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ 2 hours. ಪ್ರೆಸೆಂಟ್ ಟೆನ್ಸ್ ಅದು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅದು. ಅದನ್ನು ನೀವು ನಿನ್ನೆ ಆಗಿರೋ ಆ್ಯಕ್ಷನ್ನ ನಿಮ್ಮ ಸ್ನೇಹಿತನಿಗೆ ಇವತ್ತು ಬಂದು ಹೇಳ್ತಿದ್ದೀರಾ. ಆ ಸಂದರ್ಭದಲ್ಲಿ ರಾಮ್ ವಾಸ್ ಆಂಗ್ರಿ, ಹೌದಲ್ವಾ. ಈ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 2 hours. ಅವನು 2 ಗಂಟೆಗಳ ಕಾಲ ಕಾಯ್ತಾ ಇದ್ದ, ಹಾಗಾಗಿ ಅವನಿಗೆ ತುಂಬ ಕೋಪ ಬಂತು ಅಂತ ಹೇಳಿ. ರೈಟ್, ಸೊ ಕಾಂಟ್ರಾಕ್ಷನ್ಸ್ ಅಂತ ಹೇಳಿದ್ದೀನಿ, ಪ್ರೀವಿಯಸ್ ಒಂದು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಐ ಅಪಾಸ್ಟ್ರಫಿ ಡಿ ಅಂತ ಹೇಳಿದರೆ ಐ ಹ್ಯಾಡ್ ಅಂತ ಓದಬೇಕು, ಶಿ ಅಪಾಸ್ಟ್ರಫಿ ಡಿ ಅಂತ ಹೇಳಿದರೆ ಶಿ ಹ್ಯಾಡ್ ಅಂತ ಓದಬೇಕು, ಹಿ ಅಪಾಸ್ಟ್ರಫಿ ಡಿ ಅಂತ ಹೇಳಿದರೆ ಹಿ ಹ್ಯಾಡ್ ಅಂತಲೇ ಓದಬೇಕಾಗತ್ತೆ ಸ್ನೇಹಿತರೆ. ರೈಟ್, ಸೊ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ, ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್, ಹಾಗೆಯೇ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸಸ್ಗಳನ್ನು ಯಾವ ರೀತಿ ಫ್ರೇಮ್ ಮಾಡಬಹುದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸಿ ಅಂತ ಹೇಳಿ ಸ್ನೇಹಿತರೆ. ಸೊ ಒಂದೇ ಒಂದು ಸೆಂಟೆನ್ಸ್ ತೊಗೊಂಡಿದ್ದೀನಿ, ಅದರ ಬೇರೆ ಬೇರೆ ಸೆಂಟೆನ್ಸಲ್ಲಿ ಅದು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಯು ಹ್ಯಾಡ್ ಬೀನ್ ಡ್ರಿಂಕಿಂಗ್ ಆರೆಂಜ್ ಜ್ಯೂಸ್, ನೋ ಪ್ರಾಬ್ಲಮ್, ಇಟ್ಸ್ ಅ ಪಾಸಿಟಿವ್ ಸೆಂಟೆನ್ಸ್. ಯು ಹ್ಯಾಡ್ ಬೀನ್ ಡ್ರಿಂಕಿಂಗ್ ಆರೆಂಜ್ ಜ್ಯೂಸ್, ನೀನು ಆರೆಂಜ್ ಜ್ಯೂಸ್ನ ಕುಡಿತಾನೇ ಇದ್ದೆ ಅನ್ನೋ ಒಂದು ಅರ್ಥನ ಕೊಡುತ್ತೆ. ನೆಗೆಟಿವ್ ಸೆಂಟೆನ್ಸಲ್ಲಿ ಹೇಳೋದಾದರೆ ಯು ಹ್ಯಾಡ್ ನಾಟ್ ಬೀನ್ ಡ್ರಿಂಕಿಂಗ್ ಆರೆಂಜ್ ಜ್ಯೂಸ್. ಈ ಸೆಂಟೆನ್ಸ್ಗೂ ಏನಪ್ಪ ಒಂದು ಮೈನರ್ ಬದಲಾವಣೆ, ಚಿಕ್ಕ ಒಂದು ಡಿಫ್ರೆನ್ಸ್ ಅಂತ ಹೇಳಿದರೆ, ನೆಗೆಟಿವ್ ಸೆಂಟೆನ್ಸಲ್ಲಿ ನಾಟ್ ಬಳಸಿದ್ದೀವಿ, ಅಫರ್ಮೇಟಿವ್ ಸೆಂಟೆನ್ಸಲ್ಲಿ ಯಾವುದೇ ರೀತಿ NOT ನಾಟನ್ನು ಬಳಸಿಲ್ಲ. ಹಾಗೆಯೇ ಇಂಟ್ರಾಗೇಟಿವ್, ಕ್ವಶನ್ ಮಾಡಬೇಕು, ಹೌದಲ್ವಾ. ಕ್ವಶನ್ ಮಾಡೋ ಸಂದರ್ಭದಲ್ಲಿ ಹ್ಯಾಡ್ ಯು ಬೀನ್ ಡ್ರಿಂಕಿಂಗ್ ಆರೆಂಜ್ ಜ್ಯೂಸ್ ಕ್ವಶನ್ ಮಾರ್ಕ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು, ಹ್ಯಾಡ್ ಅನ್ನೋದು ಮೊದಲ ಸ್ಥಾನಕ್ಕೆ ಬಂತು, ಯು ಅನ್ನೋದು 2ನೇ ಸ್ಥಾನಕ್ಕೆ ಹೋಯಿತು. ಅದರ ಅರ್ಥ ಏನಪ್ಪ ಅಂತ ಹೇಳಿದರೆ, ಕ್ವಶನ್ ಮಾಡೋ ಸಂದರ್ಭದಲ್ಲಿ ಸಬ್ಜೆಕ್ಟು ಸೆಕೆಂಡ್ ಪ್ಲೇಸಿಗೆ ಬರುತ್ತೆ, ಹಾಗೆಯೇ ಆ ವರ್ಬ್ ಫಾರ್ಮ್ಗಳೇನಿರ್ತಾವೋ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಆಗಿರ್ಬೋದು, ಹ್ಯಾವ್ ಫಾರ್ಮ್, ಡೂ ಫಾರ್ಮ್, ಟು ಬಿ ಫಾರ್ಮ್ಸ್ಗಳೇನಾಗ್ತವೆ ಮೊದಲನೇ ಸ್ಥಾನಕ್ಕೆ ಬಂದ್ಬಿಡ್ತವೆ. ಅದ್ರ ಜೊತೆಗೆ ಅಟ್ ದಿ ಎಂಡ್ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಇದು ಒಂದು ಕ್ವಶನ್ ಆಗಿ ಫ್ರೇಮ್ ಆಯ್ತು. ಈಗ ನೆಕ್ಸ್ಟು ಆ ಕ್ವಶನನ್ನು ನೆಗೆಟಿವ್ ಮಾಡಬೇಕು ನಾವೀಗ, ಹೌದಲ್ವಾ. ಸೊ ಸೇಮ್ ಸೆಂಟೆನ್ಸ್ ಬಳಸ್ತೀವಿ, ಆದರೆ NOT ನಾಟನ್ನು ಆ್ಯಡ್ ಮಾಡ್ತೀವಿ. NOT ನಾಟನ್ನು ಸಬ್ಜೆಕ್ಟ್ ಆದಮೇಲೆ ಆ್ಯಡ್ ಮಾಡ್ತೀವಿ. ಸೊ ಹ್ಯಾಡ್ ಯು ನಾಟ್ ಬೀನ್ ಡ್ರಿಂಕಿಂಗ್ ಆರೆಂಜ್ ಜ್ಯೂಸ್ ಅನ್ನೋದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿ ಬದಲಾವಣೆ ಆಗುತ್ತೆ ಸ್ನೇಹಿತರೆ.
ರೈಟ್. ಸೊ ಈ ಒಂದು ವಿಡಿಯೋನ ಮುಗಿಸೋ ಒಂದು ಟೈಮ್ ಬಂದಿದೆ. ಅದಕ್ಕಿಂತ ಮುಂಚೆ ಒಂದಷ್ಟು ಕ್ವಶನ್ಸ್ನ ನಿಮಗೋಸ್ಕರ ಸೆಟ್ ಮಾಡಿದ್ದೇನೆ. ಅದಕ್ಕೆ ಸರಿ ಉತ್ತರಗಳನ್ನು ಕೊಡೋಕೆ ಕಮೆಂಟ್ ಸೆಕ್ಷನಲ್ಲಿ ಪ್ರಯತ್ನ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಪ್ರಯತ್ನನ ಮಾಡಿ ಸ್ನೇಹಿತರೆ. ರೈಟ್. ಸೊ ಫಸ್ಟ್ ಕ್ವಶನ್, ಹ್ಯಾಡ್ ದ ಪೈಲಟ್ ಡ್ಯಾಶ್ ಓಪನ್ ದ ಬ್ರಾಕೆಟ್ ಬಿ ಪ್ಲಸ್ ಡ್ರಿಂಕ್ ಕ್ಲೋಸ್ ದ ಬ್ರಾಕೆಟ್ ಬಿಫೋರ್ ದ ಕ್ರ್ಯಾಶ್ ಕ್ವಶನ್ ಮಾರ್ಕ್. ಸೊ ಇದೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಈಸಿಯಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಬ್ರಾಕೆಟ್ನಲ್ಲಿ ನಿಮಗೆ ಒಂದು ಹಿಂಟ್ ಕೊಟ್ಟಿದ್ದೇನೆ. ಆ ಹಿಂಟನ್ನು ಬಳಸಿ ಪಾಸ್ಟ್ ಟೆನ್ಸನ್ನು ಬಿ ಬಳಸಬೇಕು, ಪಾಸ್ಟ್ ಟೆನ್ಸ್ನ ಬಿನ ಬಳಸಿ ಅದರ ಜೊತೆಗೆ ಡ್ರಿಂಕ್ನ ಕಂಟಿನ್ಯೂಸ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನ ಆ ಒಂದು ಫಿಲ್ ಇನ್ ದ ಬ್ಲಾಂಕಲ್ಲಿ ಫಿಲ್ ಮಾಡಬೇಕಾಗತ್ತೆ. ಸೆಕೆಂಡ್ ಒನ್ ಆಗಿದೆ, ರಾಣಿ ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಪ್ಲಸ್ ಬಿ ಕ್ಲೋಸ್ ದ ಬ್ರಾಕೆಟ್ ಡ್ಯಾನ್ಸಿಂಗ್. ಇಲ್ಲೂ ಸಹ ಆ ಬ್ರಾಕೆಟಲ್ಲಿ ಏನು ಹಿಂಟನ್ನು ಕೊಟ್ಟಿದ್ದೇನೆ ಅದನ್ನು ಬಳಸಿ ನೀವು ಸರಿ ಉತ್ತರನ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಹಿ ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಪ್ಲಸ್ ಬಿ ಪ್ಲಸ್ ವರ್ಕ್ ಕ್ಲೋಸ್ ದ ಬ್ರಾಕೆಟ್. ಸೊ ಇದು ತುಂಬ ಸಿಂಪಲ್ ಆಗಿದೆ. ಇದನ್ನು ನೀವು ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಫೋರ್ತ್ ಒನ್, ಯು ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಪ್ಲಸ್ ಬಿ ಪ್ಲಸ್ ರೈಟ್ ಕ್ಲೋಸ್ ದ ಬ್ರಾಕೆಟ್. ಸೊ ಯು ಆದ ನಂತರ ಆ ಬ್ರಾಕೆಟಲ್ಲಿರೋ ಅಷ್ಟು ಅಂಶಗಳನ್ನು ಅಬ್ಸರ್ವ್ ಮಾಡಿ ಅಲ್ಲಿ ನೀವು ಫಿಲ್ ಇನ್ ದ ಬ್ಲಾಂಕನ್ನು ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ರೈಟ್. ನಿಮಗೇನಾದರೂ ಡೌಟ್ಸ್ ಇತ್ತಂತ ಹೇಳಿದರೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಸ್ನೇಹಿತರೆ. ಅಥವಾ ನಿಮಗೆ ಯಾವುದೇ ರೀತಿ ಅರ್ಥ ಆಗಲಿಲ್ಲ ಅಂತ ಹೇಳಿದರೆ, ಪರ್ಟಿಕ್ಯುಲರ್ ಸ್ಲೈಡು ಅಥವಾ ಪರ್ಟಿಕ್ಯುಲರ್ ಸೆಂಟೆನ್ಸ್ ಅಥವಾ ಪರ್ಟಿಕ್ಯುಲರ್ ಎಕ್ಸ್ಪ್ಲನೇಷನ್ ಅರ್ಥ ಆಗಿಲ್ಲ, ವಿಶ್ಲೇಷಣೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಅಂತಹ ಡೌಟ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ಸೊಲ್ಯೂಷನ್ನ ಕೊಡ್ತೇನೆ ಸ್ನೇಹಿತರೆ. ರೈಟ್. ಮುಂದಿನ ವಾರ ಅಂದರೆ ಮುಂದಿನ ಫ್ರೈಡೇ ಹೊಸ ಇಂಗ್ಲೀಷ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋಸ್ನ ಜೊತೆಗೆ ನಾನು ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಗಾಯ್ಸ್. ಗುಡ್ ಬೈ.